ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇದ್ದರೆ ಇದು ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಯಾರೋ ಏನೋ ನಮಗೆ ಮನಸ್ಸಿಗೆ ನೋವು ಮಾಡಿದ್ರು ಅಂತ ಅಂದ್ಕೊಳ್ಳಿ, ಅದಕ್ಕೆ ರಿಲೇಟೆಡ್ ಒಂದು ರೀಲ್ ಬಂತು ಅಂದರೆ ಅದು ನಮಗೆ ಕನೆಕ್ಟೆಡ್ ಆಗಿರುತ್ತೆ. ಸೊ ನಾವು ಅದಕ್ಕೆ ಲೈಕ್ ಮಾಡ್ತೀವಿ ಅಥವಾ ಒಂದು ಸ್ವಲ್ಪ ನೋಡಿಬಿಟ್ಟು ಏನೋ ಕಮೆಂಟ್ ಮಾಡ್ತೀವಿ ಅಂದ್ಕೊಳ್ಳಿ. ಸೊ ಇನ್ಸ್ಟಾಗ್ರಾಮು ಅದನ್ನು ನೀಟಾಗಿ ಅರ್ಥ ಮಾಡ್ಕೊಂಬಿಟ್ಟು ಅದರ ಆಲ್ಗರಿದಮ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಅದೇ ಥರದ ರೀಲ್ಸ್ನೇ ನಮಗೆ ಬರ್ತಾ ಇರುತ್ತೆ. ಅಂದರೆ ಅದನ್ನು ನೋಡ್ತಾ 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 ನಮ್ಮ ಮೈಂಡ್ ಹೆಂಗಾಗ್ಬಿಡುತ್ತೆ ಅಂದರೆ ಆಲ್ರೆಡಿ ತಲೆ ಕೆಟ್ಟೋಗಿರುತ್ತೆ. ಅಂದರೆ ಏನೋ ಹರ್ಟ್ ಆಗಿ ಹೋಗ್ಬಿಟ್ಟಿರ್ತೀವಿ ಅಂಥವು ನೋಡಿ 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 ಯಾರು ನಮಗೆ ಹರ್ಟ್ ಮಾಡಿರ್ತಾರಲ್ಲ ಆ ಮನುಷ್ಯರ ಮೇಲೆ ಭಯಂಕರ ದ್ವೇಷ ಹುಟ್ಟೋ ಥರ ಮಾಡಿಬಿಡುತ್ತೆ. ಸೊ ಅಷ್ಟೊಂದು ಡೇಂಜರ್ ಇದೆ ಈ ಒಂದು ಇನ್ಸ್ಟಾಗ್ರಾಮ್ ಅಂತ ನನಗನ್ಸುತ್ತೆ. ಸೊ ಅಂಥ ಟೈಮಲ್ಲಿ ದಯವಿಟ್ಟು ಇನ್ಸ್ಟಾಗ್ರಾಮ್ನ ನೋಡೋಕ್ಕೆ ಹೋಗ್ಬೇಡಿ. ಸುಮ್ಮನೆ ದೇವ್ರು ಇದ್ದಂಗೆ ಇದ್ಬಿಡಿ. ಕೆಲಸ ಏನಾದರೂ ಇದ್ದರೆ ಮಾಡಿಕೊಂಡು ಕೆಲಸದಲ್ಲಿ ಬ್ಯುಸಿ ಆಗ್ರಿ, ಮೈಂಡು ರಿಫ್ರೆಶ್ ಆಗುತ್ತೆ. ಇನ್ಸ್ಟಾಗ್ರಾಮ್ನ ಸ್ಕ್ರೋಲ್ ಮಾಡ್ತಾ ಹೋಗ್ಬೇಡಿ, ಮತ್ತು ಅದೇ ತೋರಿಸುತ್ತೆ ಅದು. ಸೊ ಇದು ಖಂಡಿತ ಯಾರಿಗೆಲ್ಲ ಈ ಅನುಭವ ಆಗಿದೆ